ನಮ್ಮದು ಬನಶಂಕರಿ ಗೋ ಸಂವರ್ಧನಾ ಕೇಂದ್ರ ಹಾಗೂ ಸಾವಯವ ಕೃಷಿ ಪ್ರಶಿಕ್ಷಣ ಹಾಗೂ ಸಂಶೋಧನಾ ಸಂಸ್ಥೆ ಕೌಜಲ್ಗಿ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನಲ್ಲಿದೆ. ಈ ಕೇಂದ್ರದ ನಾವು ಪ್ರಮುಖವಾಗಿ ಕೆಲವೊಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ. ಅದರಲ್ಲಿ ಪ್ರತಿ ತಿಂಗಳು ಕೂಡ ಒಂದು ದಿನದ ಸಾವಯವ ತರಬೇತಿ ಇಟ್ಟುಕೊಂಡಿರ್ತೀವಿ ಹಾಗೂ ಪ್ರತಿ 3 ತಿಂಗಳಿಗೊಮ್ಮೆ 5 ದಿನದ ಪ್ರಶಿಕ್ಷಣವನ್ನ ವಸತಿ ಸಹಿತ ನಮ್ಮ ಕೇಂದ್ರದಲ್ಲೇ ಇಟ್ಕೊಂಡಿರ್ತೀವಿ. ಈ ಪ್ರಶಿಕ್ಷಣಕ್ಕೆ ಯಾಕೆ ರೈತರು ಬರ್ಬೇಕಂತ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಹುಟ್ಟುಕೊಳ್ಳುತ್ತೆ. ಎದಕ್ಕೆ ಬರ್ಬೇಕಂದ್ರೆ ಈಗ ಮಣ್ಣಿನ ಆರೋಗ್ಯ ಬಹಳ ಮುಖ್ಯ. ನಾವು ಬರೀ ನಮ್ಮ ದೇಹದ ಆರೋಗ್ಯಕ್ಕೂ ಮಣ್ಣಿನ ಆರೋಗ್ಯಕ್ಕೂ ಅವಿನಾಭಾವವಾದ ಸಂಬಂಧ ಇದೆ. ಯಾಕಂದ್ರೆ ಆಹಾರವೇ ಆರೋಗ್ಯಕ್ಕೆ ಮೂಲ ಅಂತ ಹೇಳುವ ಹಾಗೆ ಈಗ ಮಣ್ಣಿನ ಒಂದು ಹಿರಿಯದ ಮಾತಿದೆ, ನಾವು ಸತ್ತರೆ ಮಣ್ಣಿಗೆ, ಮಣ್ಣೆ ಸತ್ತರೆ ಎಲೆಗೆ ಅಂತ ಮಾತನ್ನು ನಾವು ನಮ್ಮ ಆತ್ಮದಲ್ಲಿ ಅವಲೋಕನ ಮಾಡಿಕೊಳ್ತಾ ಹೋದ್ರೆ ಮಣ್ಣಿನ ಆರೋಗ್ಯ ಬಹಳ ಕ್ಷೀಣಿಸ್ತಾ ಇದೆ. ಇದರಿಂದಲೇ ಬಹಳಷ್ಟು ನಮಗೆ ಆರೋಗ್ಯದ ಸಮಸ್ಯೆಗಳು ಕೂಡ ಬರ್ತಾ ಇದೆ. ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಡಯಾಬಿಟಿಸ್ ಅಂತ ರೋಗಗಳು, ಕ್ಯಾನ್ಸರ್ ಅಂತ ರೋಗಗಳು, ಅದು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕ್ಯಾನ್ಸರ್ ಪೇಷಂಟ್ಸ್ಗಳು ಗೋಕಾಕ್ ತಾಲೂಕಿನಿಂದ ಇದ್ದಾರೆ ಅಂತ ಒಂದು ಅಂಶ ಬೆಳಕಿಗೆ ಬರ್ತಾ ಇದೆ. ಗೋಕಾಕ್ ಅಂತ ಊರಲ್ಲಿ ಕನಿಷ್ಠ ಒಂದು 200ರಿಂದ 250 ಹಾಸ್ಪಿಟಲ್ಗಳಾಗಿದೆ ಅಂತಂದ್ರೆ ಇದು ನಮ್ಮ ಬೆಳವಣಿಗೆ ಅಲ್ಲ ಅಂತ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ. ಆ ಎಲ್ಲ ರೈತ ಬಾಂಧವರಿಗೆ ಇದನ್ನು ಅನಿಸ್ಕೋಬೇಕು. ಯಾಕಂದ್ರೆ ಈಗ ನಾವು ರೈತರು ಕೃಷಿಯೇ ಎಲ್ಲದಕ್ಕೂ ಮೂಲ ಅಂತ ಏನ್ ಹೇಳ್ತೀವಿ, ಕೃಷಿಯನ್ನು ನಾವು ಸರಿಯಾದ ಮಾರ್ಗದಲ್ಲಿ ಮಾಡ್ತಾ ಇದೀವ ಅನ್ನೋ ಒಂದು ಮಾತನ್ನ ನಮ್ಮ ಆತ್ಮದಲ್ಲಿ ಅವಲೋಕನ ಮಾಡಿದ್ರೆ ನಾವು ಎಲ್ಲೋ ಹಾದಿ ತಪ್ತಾ ಇದ್ದೇವೆ ಅಂತ ನಮ್ಗೆ ಅನಿಸ್ತಾ ಇದೆ. ಆದ ಕಾರಣ ಈ ಶಿಬಿರಕ್ಕೆ ಬಂದ ನಮ್ಗೆ ಹೇಗೆ ಲಾಭ ಆಗುತ್ತೆ ಅಂತ ಒಂದು ನಾವು ವಿಚಾರ ಮಾಡಿದ್ರೆ ಮೊದಲಾಗಿ ಸಾವಯವ ಕೃಷಿಯ ಮೂಲ ತತ್ವಗಳ ಬಗ್ಗೆ ನಾವು ತಿಳ್ಕೋಬಹುದು. ಅದರ ಜೊತೆ ಸಾವಯವ ಕೃಷಿಯನ್ನ ಯಾವ ಆಯಾಮದಲ್ಲಿ ಮಾಡಿದ್ರೆ ನಾವು ಸರಿಯಾದ ಪ್ರಮಾಣದಲ್ಲಿ ನಮಗೆ ಬೆಳ್ಕೋಬಹುದು ಬೆಳೆನ, ಮತ್ತೆ ಯಾವ ರೀತಿಯಿಂದ ನಾವು ಸಾವಯವದಲ್ಲಿ ಬೆಳೆದ್ರೆ ನಮ್ಗೆ ಕೀಟ ಹಾಗೂ ರೋಗ ಬಾಧೆ ಬರೋದಿಲ್ಲ, ಅದನ್ನ ನಾವು ಯಾವ ನಕ್ಷತ್ರದಲ್ಲಿ ಬಿತ್ತನೆ ಮಾಡಬೇಕು, ಯಾವ ನಕ್ಷತ್ರದಲ್ಲಿ ಬಿತ್ತನೆ ಮಾಡಿದ್ರೆ ನಮ್ಗೆ ಕೀಟ ಬಾಧೆ ರೋಗ ಬಾಧೆ ಕಡಿಮೆ ಬರುತ್ತೆ, ನಮ್ಮ ಹಿರಿಯರು ಯಾವ ತರದಲ್ಲಿ ಬಿತ್ತನೆಯ ಕ್ರಮ ಅನುಸರಿಸ್ತಾ ಇದ್ರು, ಹಾಗೂ ಗೋಪಾಲನೆ ಬಗ್ಗೆ ಕೂಡ ನಾವು ಸಹಜವಾಗಿ ಹೇಗೆ ಗೋಪಾಲನೆ ಮಾಡಬಹುದು ಇದರ ಬಗ್ಗೆ ಸಂಪೂರ್ಣ ಅಂಶವನ್ನು ನಾವು ತಿಳಿಯಲಿದ್ದೀವಿ. ಆದ್ರಿಂದ 5 ದಿನದ ಏನು ಶಿಬಿರ ಇದೆಯಲ್ಲ ಅದರಲ್ಲಿ ಒಂದು ದಿನ ಯಾರು ಸಾವಯವದ ಬಗ್ಗೆ ಸಂಪೂರ್ಣವಾಗಿ ಈಗ 10ರಿಂದ 15 ವರ್ಷ ಹೀಗೆ ಮಾಡಿ ಯಾರು ಸಂಪೂರ್ಣವಾಗಿ ಯಶಸ್ವಿಯಾಗಿರಲ್ಲ ಅಂತ ರೈತರ ಕಡೆನೂ ನಿಮ್ಮನ್ನ ಎಲ್ಲ ಶಿಬಿರಾರ್ಥಿಗಳನ್ನ ನಾವು ಸ್ನೇಹಿತ 50-60 ಕಿಲೋಮೀಟರ್ ನಿಮ್ಮನ್ನ ಅಂತ ಫಾರ್ಮ್ಗಳಿಗೆ ಕರ್ಕೊಂಡು ಹೋಗಿ ನಿಮಗೆ ಅವರಿಗೆ ನೇರ ಒಂದು ಸಂಪರ್ಕ ಮಾಡಿಸಿ ಅವ್ರ ಜೊತೆ ಒಂದು ಸಂವಾದ ಕಾರ್ಯಕ್ರಮವನ್ನು ಕೂಡ ಮಾಡಬಹುದು. ಆದ ಕಾರಣ ಉತ್ತರ ಕರ್ನಾಟಕದ ಭಾಗದಲ್ಲಿ ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ ಈ ಸುತ್ತಮುತ್ತ ಎಲ್ಲ ಉತ್ತರ ಕರ್ನಾಟಕದ ಭಾಗದ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ರಾಷ್ಟ್ರೀಯ ಸ್ವಯಂ ಸಂಘದ ಪ್ರೇರೇಪಣೆಯಲ್ಲಿ ಪ್ರಾರಂಭವಾದಂತ ಸಾವಯವ ಕೃಷಿ ಪರಿವಾರದಿಂದ ನಡೀತಕ್ಕಂಥ ಈ ಪ್ರಶಿಕ್ಷಣಕ್ಕೆ ಎಲ್ಲ ರೈತ ಬಾಂಧವರು ಆಗಮಿಸಬೇಕು. ಇದರ ಸಂಪೂರ್ಣವಾಗಿ ನೀವು ಇದರ ಲಾಭ ಪಡ್ಕೊಳ್ಬೇಕು. ಮತ್ತು ಇದ ಶಿಬಿರಕ್ಕೆ ನಾವು ಭಾಗವಹಿಸಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಪ್ರತಿಯೊಂದು ಗ್ರೂಪ್ ಅಲ್ಲಿ ನಾವು ಲಿಂಕ್ ಅನ್ನು ಸೆಂಡ್ ಮಾಡಿದ್ವಿ ಗೂಗಲ್ ಫಾರ್ಮ್, ಅದನ್ನ ಹೋಗಿ ನೀವು ತುಂಬಿ ₹500 ಶಿಬಿರ ಶುಲ್ಕ ಇರುತ್ತೆ, ಅದನ್ನ ತುಂಬಬೇಕು. ಆಮೇಲೆ ನಿಮ್ಮ ಹೆಸರು ಓದೋದೆಲ್ಲ ಡೀಟೇಲ್ಸ್ ಹಾಕಿ ಸಂಪೂರ್ಣವಾಗಿ ಫಾರ್ಮ್ ಫಿಲ್ಅಪ್ ಮಾಡಿದ್ರೆ ನಿಮ್ಮ ರಿಜಿಸ್ಟ್ರೇಷನ್ ಅನ್ನ ನಾವು 26 ತಾರೀಕು ಕನ್ಫರ್ಮೇಶನ್ ಅನ್ನ ಕೊಡ್ತೀವಿ. ಆಮೇಲೆ 5 ದಿನ ಇದು ವಸತಿ ಸಹಿತ ಇದೆ. ವಸತಿ ಊಟದೆಲ್ಲ ನಮ್ಮ ಕೇಂದ್ರದಲ್ಲಿ ವ್ಯವಸ್ಥೆ ಇರುತ್ತೆ. 2 ತಾರೀಕು ಬೆಳಗ್ಗೆ ಲಘು ಬರ್ಬೋದು ಅಥವಾ ಹಿಂದಿನ ದಿನ ಬರೋದ್ರೆ ನಮ್ಗೆ ತಿಳಿಸ್ಬೇಕು. 1 ತಾರೀಕು ರಾತ್ರಿ ಮೇಲೆ ಇಟ್ಕೊಳ್ಳಿಕ್ಕೆ ವ್ಯವಸ್ಥೆ ಇರುತ್ತೆ. 2 ತಾರೀಕು ಬಂದ್ರೆ 6 ತಾರೀಕು ಮಧ್ಯಾಹ್ನ ಮುಗಿಯುತ್ತೆ ಕಾರ್ಯಕ್ರಮ. ಒಂದು ದಿನ ನಾವು ತರಬೇತಿ ಹೊರಗಡೆ ಕರ್ಕೊಂಡು ಹೋಗ್ತೀವಿ, ರೈತರ ಕ್ಷೇತ್ರ ಕರ್ಕೊಂಡು ಹೋಗ್ತೀವಿ, ಯಶಸ್ವಿ ರೈತರು. ಆದ ಕಾರಣ ಎಲ್ಲಾ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ತರ ಕರ್ನಾಟಕದ ರೈತರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮ ಶೋಭೆ ತಂದುಕೊಡಬೇಕು. ಹಾಗೂ ಈ ಮನುಕುಲದ ಉದ್ಧಾರಕ್ಕಾಗಿ ರೈತರ ಪಾತ್ರ ಬಹುಮುಖ್ಯವಾದ್ದರಿಂದ ಎಲ್ಲ ರೈತರು ಕೂಡ ಸಾವಯವ ಕೃಷಿ ಮಾಡಿ ಸೂಕ್ಷ್ಮಾಣು ಜೀವಿಗಳಿಗೆ ಆಯಿತು ಹಾಗೂ ಮಣ್ಣಿನ ಪೋಷಕಾಂಶ ಆಯಿತು ಸಾವಯವ ಇಂಗಾಲದ ಪ್ರಮಾಣವನ್ನು ಹೆಚ್ಚಿಗೆ ಮಾಡೋದ್ರಿಂದ ಈ ಯಾವುದೇ ರೀತಿ ಸಾಲದ ಬೋಜಿ ಹೋಗಲಾರದೆ ಸಹಜವಾಗಿ ಕೃಷಿಯನ್ನು ಹೇಗೆ ಮಾಡಬೇಕಂತ ನಾವು ಕಲಿಸ್ಕೊಡ್ತೀವಿ. ಆದ ಕಾರಣ ಎಲ್ಲ